ನಮಸ್ಕಾರ ಬಂಧುಗಳೇ, ಆತ್ಮೀಯ ಮಿತ್ರ ನಮ್ಮ ಚಾನಲ್ಗೆ ಸ್ವಾಗತ ಬಯಸ್ತಾ ಇವತ್ತು ಒಂದು ಪುರಾಣ ಪ್ರಸಿದ್ಧ ತುಮಕೂರಿನಲ್ಲಿ ಒಂದು ಕೇಂದ್ರ ಭಾಗದಲ್ಲಿರ್ತಕ್ಕಂಥ ಅತ್ಯಂತ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ತುಮಕೂರಿನಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕೇಂದ್ರ ಸ್ಥಾನ ಒಂದು ಪ್ರಸಿದ್ಧವಾದ ದೇವಸ್ಥಾನ ತೋರಿಸ್ತಾ ಇದ್ದೀವಿ. ಅದೇ ಏಳು ಕೊಪ್ಪರಿಕೆ ಬಸವಣ್ಣ ದೇವಾಲಯ. ನೋಡಿ, ಏಳು ಕೊಪ್ಪರಿಕೆ ಹೆಸರಲ್ಲೇ ಒಂದು ಆಶ್ಚರ್ಯ ಇದೆ, ಒಂದು ಸಂತೋಷ ಇದೆ. ಇದು ಹಾರ್ಟ್ ಸಿಟಿ ಅಂದರೆ ನಮ್ಮ ತುಮಕೂರಿನಲ್ಲಿ ಹಾರ್ಟ್ ಆಫ್ ದ ಸಿಟಿನಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ನೋಡಲೇಬೇಕಾಗಿದ್ದ ಸ್ಥಳ. ನೋಡ್ತೀವಿ, ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ವಿವರಣೆ ನೋಡ್ತಾ ಇದ್ದೀರಿ ನೀವು. ನೋಡಿ, ಇದು SIT ಇಂದ ಮುಂದೆ, ತುಮಕೂರಿನಲ್ಲಿ SIT ಅಂತ ಕಾಲೇಜ್ ಇದೆಯಲ್ಲ, ಅದ್ರ ಮುಂದೆ ಇರ್ತಕ್ಕಂಥದ್ದು ನಂದಿ ಉದ್ಯಾನವನದಿಂದ ಪ್ರಾರಂಭ ಆಗ್ತಾಯಿದೆ. ನೋಡಿ, ಈ ದೇವಸ್ಥಾನ ತುಂಬ ಚೊಕ್ಕಟ್ಟಾಗಿದೆ, ನೀಟಾಗಿದೆ ಮತ್ತು ಸುಂದರ ಪರಿಸರದಲ್ಲಿರ್ತಕ್ಕಂಥದ್ದು. ಸುಂದರವಾದ ಪರಿಸರ. ನಾವು ರಾತ್ರಿ ಚಿತ್ರೀಕರಣ ಮಾಡಿದ್ದೀವಿ, ನಿಮ್ಗೆ ಗೊತ್ತಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಆ ಒಂದು ಮೇಂಟೆನೆನ್ಸ್ ನೋಡಿ, ಆ ಒಂದು ವಾತಾವರಣ ನೋಡಿ, ಸುತ್ತಲೂ ಹಸಿರು ಪರಿಸರ. ಮಕ್ಕಳನ್ನು ಸಹ ಕರ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಅಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಸಹ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಸುತ್ತಲೂ ಆಗಿರ್ತಕ್ಕಂಥ ಅರಣ್ಯ ಪರಿಸರ. ರಾತ್ರಿ ಹೊತ್ತು ನಾವು ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ಮತ್ತು ಭಕ್ತಿಪೂರ್ವಕವಾಗಿಯೂ ಇದೆ ಈ ಕ್ಷೇತ್ರ. ನೋಡಿ ಎಷ್ಟು ಚೆನ್ನಾಗಿದೆ, ನೀಟಾಗಿ ಚಿಕ್ಕದಾದರೂ ಚೊಕ್ಕವಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ಇತಿಹಾಸ ಪ್ರಸಿದ್ಧ ತುಮಕೂರಿನಲ್ಲಿ ಅತ್ಯಂತ ಹಳೆಯ ದೇವಸ್ಥಾನ ಇದು. ಆ ಒಂದು ದೇವಸ್ಥಾನವನ್ನು ನೀವು ನೋಡಿ ವೀಕ್ಷಣೆ ಮಾಡಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೆಸರು ಕೇಳ್ತಾರೆ, ನೀವು ನೋಡಬೇಕು ಅಂತ ಅನಿಸುತ್ತೆ. ಏಳು ಕೊಪ್ಪರಿಕೆ ಬಸವಣ್ಣ ದೇವಸ್ಥಾನ, ಶಿವನ ನಂದಿ ವಾಹನ. ಅದಕ್ಕೋಸ್ಕರ ನೋಡಿ, ಫಸ್ಟು ಪಾರ್ಕನ್ನು ತೋರಿಸ್ತಾ ಇದ್ದಾರೆ. ದೇವಾಲಯದ ಮುಂದೆ ಇರ್ತಕ್ಕಂಥ ಸುಂದರವಾದ ಪಾರ್ಕು, ಮಕ್ಕಳ ಆಟಿಕೆ ಉದ್ಯಾನವನ ಎರಡೂ ಹೌದು. ಅದಕ್ಕೆ ಮಕ್ಕಳು ಕರ್ಕೊಂಬರ್ಬೇಕು ನೀವು. ಇದನ್ನು ನೋಡಿದ್ರೆ ತಾವೆಲ್ಲರೂ ಒಂದು ಸರಿ ಬಂದೇ ಬರ್ತೀರ. ಅಷ್ಟು ಆಕರ್ಷಣೀಯವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ತುಮಕೂರಲ್ಲಿರ್ತಕ್ಕಂಥ ಕ್ಷೇತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಲೂ ಪರಿಸರ, ನಿಮಗೆಲ್ಲೂ ಸಹ ಜಾಗ ಇಲ್ಲ, ಕೂತ್ಕೊಳ್ಳಿಕ್ಕೆ ನೀಟಾಗಿ ಮಾಡಿದ್ದಾರೆ. ಮುಂದೆ ದೇವಾಲಯ ದರ್ಶನ ಆಗುತ್ತೆ. ಆ ದೇವಾಲಯ ದರ್ಶನ ಅಂತಂದರೆ ಸುಂದರವಾಗಿರ್ತಕ್ಕಂಥ ಏನು ವಚನಕಾರರ ಸಾಹಿತ್ಯದ ಅವನ್ನೆಲ್ಲವನ್ನು ಸಹ ಗೋಡೆ ಮೇಲೆ ಚಿತ್ರೀಕರಣ ಬಿಡಿಸಿದ್ದಾರೆ. ಅದರ ಚಿತ್ರೀಕರಣವನ್ನು ನಮ್ಮ ಶ್ರೀಯುತ ಕ್ಯಾಮ್ರಾಮನ್ ಅವರು ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಎಷ್ಟು ನೀಟಾಗಿ ತೋರಿಸ್ತಾ ಇದ್ದಾರೆ. ನೋಡಿ, ಮುಂದಕ್ಕೆ ನೋಡಿ, ಭಕ್ತಿ ನಿಮ್ಮಲ್ಲೇ ಬರುತ್ತೆ. ಒಂದು ಸಾರಿ ಬಂದೇ ಬರ್ತೀರ ನೀವೆಲ್ಲ. ಅಷ್ಟು ಭಕ್ತಿ ಭಾವವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಪ್ರಸಂಗ ನೋಡಿ, ನಾವು ಈಗ ದೇವಸ್ಥಾನದ ಹೊರಗಡೆ ಒಂದು ಪ್ರಾರಂಭದ ಹಂತದ ಪ್ರಾಂಗಣಕ್ಕೆ ಬಂದಿದ್ದೇವೆ. ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲಿಂದ ನೀಟಾಗಿ ನೋಡಿ. ಇದೊಂದು ಭಕ್ತಿಯುತವಾಗಿರ್ತಕ್ಕಂಥ ಕೇಂದ್ರೀಕೃತವಾಗಿರೋ ದೇವಸ್ಥಾನ. ತಾವೆಲ್ಲರೂ ಒಂದು ಸರಿ ಇದಕ್ಕೆ ಭೇಟಿಯನ್ನು ಕೊಡಬೇಕಾಗುತ್ತೆ. ನಿಮ್ಮಲ್ಲೂ ಸಹ ಆಸಕ್ತಿ ಬರುತ್ತೆ. ನೋಡಿ, ಎಷ್ಟು ಚಿಕ್ಕದಾದರೂ ದೇವಸ್ಥಾನವನ್ನು ಎಷ್ಟು ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ಸುಮಾರು 200 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ದೇವಾಲಯ. ಏಳು ಕೊಪ್ಪರಿಕೆ ಯಾಕೆ ಬಂತು ಅಂತ ನಾನು ಹೇಳ್ತಾ ಹೋಗ್ತೀನಿ ಮುಂದಕ್ಕೆ. ನೋಡಿ, ಇಲ್ಲಿ ನೋಡಿ, ಗೋಡೆ ಮೇಲೆ ಎಲ್ಲ ಮಾತೆಯರ ಚಿತ್ರಣವನ್ನು ಮಾಡಿದ್ದಾರೆ. ನಾಗದೇವತೆಯನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಮತ್ತು ಆ ದೇವಾಲಯದ ಗೋಡೆ ಮೇಲೆ ಪ್ರತಿಯೊಬ್ಬರು ದೇವರ ಚಿತ್ರಣವನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ರವಿವರ್ಮ ಆರ್ಟ್ ಇದ್ದಂಗಿದೆ ಕಲೆ. ನೋಡಿ, ಚಿತ್ರಕಲೆ ನೋಡಿ. ತಾಯಿ ಜಗನ್ಮಾತೆ ಸರಸ್ವತಿ, ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ, ಕಲಿಯುಗ ಸಂಜೀವಿನಿ ಸ್ವಾಮಿ, ನಂತರ ಸಾಯಿಸುತೆ, ನಂತರ ದೇವಾಲಯ ಸುತ್ತಲೂ ಸಹ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಬಸವಣ್ಣನವರು. ನೋಡಿ, ಯಡಿಯೂರು ಸಿದ್ಧಲಿಂಗ ಶ್ರೀಗಳು, ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ನರಸಿಂಹಸ್ವಾಮಿ ಎಲ್ಲ ಚಿತ್ರಣವನ್ನು ಸಹ ಗೋಡೆ ಮೇಲೆ ಬಿಡಿಸಿದ್ದಾರೆ. ಒಳ್ಳೆ ಆರ್ಟಿಸ್ಟ್ ಅಂತ ಬಿಡಿಸಿದ್ದಾರೆ. ನಾವೆಲ್ಲವನ್ನು ಸಹ ತೋರಿಸ್ತಾ ಇದ್ದೇವೆ ನೋಡಿ. ಹಾಗೂ ದೇವಾಲಯದ ಅರ್ಚಕರಿಂದ ಸ್ವಾಮಿಗೆ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಹೆಸರು ಓದಿ ಒಂದು ಸರಿ ನೋಡಿ, ಎಷ್ಟು ಆಶ್ಚರ್ಯವಾಗಿದೆ. ಏಳು ಕೊಪ್ಪರಿಕೆ ಶ್ರೀ ಬಸವಣ್ಣ ಸ್ವಾಮಿ ದೇವಾಲಯ, ತುಮಕೂರಿನಲ್ಲಿ ಬಟವಾಡಿ ಅಂತ ಬರುತ್ತೆ, ಅಥವಾ SIT ಕಾಲೇಜ್ ಎದುರಿಗೆ ಇದಿರ್ತಕ್ಕಂಥದ್ದು. ಈ ಒಂದು ದೇವಾಲಯದ ಮಾಹಿತಿಯನ್ನು ಅರ್ಚಕರು ದೇವಸ್ಥಾನದ ಪುರಾತನದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಸುಮಾರು 200 ವರ್ಷಗಳಿಂದ, ಅಂದರೆ ಕೆಂಪೇಗೌಡರ ಕಾಲದಿಂದಲೂ ಇದಿದೆ. ಕೆಂಪೇಗೌಡರ ಕಾಲದಿಂದ ಆಳ್ವಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿಸ್ಬೇಕಾದ್ರೆ, ತುಮಕೂರೆಲ್ಲ ಪೂರ್ತಿಯಾಗಲ್ಲ ಕಾಡು, ಕಟ್ಟಿಸ್ಬೇಕಾದ್ರೆ ಅಗಿಬೇಕಾದ್ರೆ ಏಳು ಕೊಪ್ಪರಿಕೆ ಏನು ಚಿನ್ನ ಸಿಕ್ತು ಅಂತ ಹೇಳ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಕ್ಕದಲ್ಲಿ ನಂದಿ ವಿಗ್ರಹ ಇದ್ದು ಅಂತೇಳಿ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ. ಅದಕ್ಕೆ ಈ ದೇವಾಲಯಕ್ಕೆ ಏಳು ಕೊಪ್ಪರಿಕೆ ಬಸವಣ್ಣ ಅನ್ನೋ ಒಂದು ಪ್ರಖ್ಯಾತಿ ಬಂದಿದೆ. ತುಮಕೂರಿನಲ್ಲೇ ಫೇಮಸ್ ಆಗಿರ್ತಕ್ಕಂಥದ್ದು, ಭಾಳ ಹತ್ತಿರವಾಗಿರ್ತಕ್ಕಂಥ ಕ್ಷೇತ್ರ. ತುಮಕೂರಲ್ಲಿರ್ತಕ್ಕಂಥ ಎಲ್ಲ ಜನ ಸಾಮಾನ್ಯವಾಗಿ ನೋಡಿರ್ತಾರೆ. ನೀವು ಆಜುಬಾಜಿನ ಹಳ್ಳಿ ಜನ ಬಂದು ನೋಡ್ಕೊಂಡು ಹೋಗಿ ಆ ಮಾಹಿತಿಯನ್ನು ಅರ್ಚಕರು ಕೊಡ್ತಾ ಇರ್ತಕ್ಕಂಥದ್ದು. ಅದೇನೆ ತುಮಕೂರಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ದೇವಾಲಯ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಈ ದೇವಸ್ಥಾನ ಇದೆ, ಸ್ಥಾಪನೆ ಆಗಿರ್ತಕ್ಕಂಥ. ಮತ್ತು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಚಕರು. ಇಲ್ಲಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ಕೊಪ್ಪರಿಕೆ ಹಣ ತನ್ನೋದು ದ್ವಿಗುಣ, 2 ಆಗ್ತಿತ್ತು, ಡಬಲ್ ಆಗ್ತಿತ್ತಂತೆ. ಯಾರೇ ಹಣ ತನ್ನೋದು ಡಬಲ್ ಆಗ್ತಾಯಿತ್ತು, ಅದು 2ರಷ್ಟು ಆಗ್ತಾಯಿತ್ತು ಅಲ್ಲಿ ಪೂಜೆ ಮಾಡಿಸೋದು ಅಂತೇಳಿ ಮಾಹಿತಿಯನ್ನು ಅರ್ಚಕರು ಕೊಟ್ಟಿದ್ದಾರೆ.
ಅದರ ಮಾಹಿತಿನ ಕೊಡ್ತಾ ಇದ್ದಾರೆ ನೋಡಿ, ಸಂಪೂರ್ಣ ಮಾಹಿತಿ ಇತಿಹಾಸ. ಕೊಟ್ಟಿರೋದೇನಪ್ಪ ಅಂದರೆ ವಾಯ್ಸನ್ನು ಕಡಿಮೆ ಬರ್ತಾ ಇದೆ, ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಕೆಂಪೇಗೌಡರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿತ್ತು. ಬಂದ ತಕ್ಷಣ 7 ಸರಿ ಮಾಯವಾಗಿ ಭಕ್ತಾದಿಗಳು ಬೆಳಗ್ಗೆ 7ರಿಂದ 10 ಗಂಟೆವರೆಗೂ ಇರುತ್ತೆ, ಸಂಜೆ 6ರಿಂದ 8 ಗಂಟೆವರೆಗೂ ದೇವಾಲಯ ತೆಗೆದಿರುತ್ತೆ. ಚಿಕ್ಕದಾದ್ರು ಚೊಕ್ಕದಾದ ದೇವಾಲಯ ತಾವೆಲ್ಲರೂ ನೋಡಬೇಕು ಅಂತ ಅನಿಸುತ್ತೆ. ಒಂದ್ಸರಿ ನೀವು ನೋಡ್ರಿ, ಇಲ್ಲಿ ಭಕ್ತಿ ಭಾವನೆ ಬರುತ್ತೆ, ನಿಮ್ಮೆಲ್ಲರಿಗೂ ಬರುತ್ತೆ. ನಾವು ಇಂಥ ಪುರಾಣ ಪ್ರಸಿದ್ಧ ದೇವಾಲಯಗಳನ್ನು ನಮಗೆ ತೋರಿಸ್ತಕ್ಕಂಥದ್ದು. ತಮ್ಮೆಲ್ಲ ಸ್ನೇಹಿತರು ಇದನ್ನು ಶೇರ್ ಮಾಡಿ, ದಯಮಾಡಿ ಶೇರ್ ಮಾಡಿ, ನಮ್ಮ ದೈವದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಇನ್ನೊಬ್ರಿಗೆ ಅದನ್ನು ನೋಡೋಕ್ಕೆ ಅವಕಾಶ ಮಾಡಿಕೊಡಿ. ಪುರಾಣ ಪ್ರಸಿದ್ಧ ಹಿಂದೂ ಧರ್ಮವನ್ನು ತಾವೆಲ್ಲರೂ ಸಹ ಈ ಥರವಾಗಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ಮಾಹಿತಿ ನಾವು ಕೊಟ್ಟಾಗ ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಬೇಕು. ಅವರೆಲ್ಲರೂ ನೋಡಬೇಕು, ಭಕ್ತಿ ಭಾವನೆ ಮನಸ್ಸಲ್ಲಿ ಬರುತ್ತೆ. ಎಲ್ಲರೂ ಸಹ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಇಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಮಾಹಿತಿಯನ್ನು ಹೆಚ್ಚು ಚೆನ್ನಾಗಿ ಪುರ ಅರ್ಚಕರು ಕೊಟ್ಟಿದ್ದಾರೆ. ಮತ್ತು ಆ ಸ್ಥಳಕ್ಕೆ ಬಂದಿರತಕ್ಕಂಥ ನೋಡಿ, ಇವರೆಲ್ಲ ಭಕ್ತಾದಿಗಳು ಇಲ್ಲಿ ಬಂದ ಮೇಲೆ ಅವ್ರಿಗೆ ಏನೇನು ಅನುಕೂಲ ಆಯಿತು, ಸ್ವಾಮಿಯಿಂದ ಏನೇನು ಉಪಕಾರ ಆಯಿತು ಅಂತೇಳಿ, ಅವ್ರ ಆರೋಗ್ಯ ಸಮಸ್ಯೆ ಇತ್ತು ಮಹಿಳೆಯರಿಗೆ, ಅದೆಲ್ಲವೂ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವ್ರ ಮನೆಗೆ ಉಪಕಾರ ಆಯಿತು, ಮನೆಯಲ್ಲಿ ಹೆಚ್ಚು ಸಮಸ್ಯೆ ಇದ್ದಂತೆ ಬಗೆಹರಿದಿದೆ ಅಂತೆ, ಮಕ್ಕಳಿಗೆಲ್ಲ ಮದುವೆ ಆಗಿದೆ. ಹೌದಾ? ನಿಮ್ಗೆ ಆರೋಗ್ಯ ಸಮಸ್ಯೆ ಇಲ್ಲ, ಏನು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಸ್ವಾಮಿನ ಬಂದು ಕೇಳ್ಕೊಂಡು ಹೋದ್ಮೇಲೆ ಹಾಗಾಗಿ ಬರ್ತಾರೆ ಬೆಳಗ್ಗೆ ಮತ್ತು ಸಂಜೆ, ದಿನ ಪ್ರತಿನಿತ್ಯ ತೆಗೆದಿರುತ್ತೆ ದೇವಾಲಯ. ನೆಮ್ಮದಿ ಸಿಗ್ತಾ ಇದೆ. ಹೆಸರೇ ಆಶ್ಚರ್ಯವಾಗಿದೆ ನೋಡ್ರಿ. ಎಷ್ಟರಿಂದ ಬರ್ತಾ ಇದ್ದೀರಾ? 7 ಕೊಪ್ಪರಿಗೆ ಬಸವಣ್ಣ. 2 ವರ್ಷದಿಂದ ಬರ್ತಾ ಇದ್ದೀರಾ? ಸರಿ ನೋಡಿ, ಅಲ್ಲಿರ್ತಕ್ಕಂಥ ಹಿರಿಯ ಸನಾತನ ಅತ್ಯಂತ ಹಿರಿಯರು, ಇಲ್ಲಿರ್ತಕ್ಕಂಥ ಹಿರಿಯರು ಸಹ ಈ ದೇವಸ್ಥಾನಕ್ಕೆ ತುಂಬ ಹಳೆಯದಾದ ಭಕ್ತರು ಇವರು. ಅವರು ಸಹ ತಮ್ಮ ಇಲ್ಲಿ ಬಂದು ತಮಗಾದ ಅನುಭವವನ್ನು ಹೇಳ್ಕೊತಾ ಇದ್ದಾರೆ. ತಾವೆಲ್ಲಿದ್ದನ್ನು ಪರಿಶೀಲಿಸಬೇಕು. ಇಂಥ ಪುಣ್ಯಕ್ಷೇತ್ರಗಳಿಗೆ ಹೆಚ್ಚು ಭೇಟಿಯನ್ನು ಕೊಡಬೇಕು. ನಮ್ಮ ಚಾನಲ್ಗೆ ಶಕ್ತಿಯನ್ನು ತುಂಬಬೇಕು. ನಾವು ತೋರಿಸ್ತಕ್ಕಂಥದ್ದೇ ಪುರಾತನ ಕ್ಷೇತ್ರ. ಹಿಂದೂ ಧರ್ಮ ಉಳಿಬೇಕು, ಸನಾತನ ನಮ್ಮ ಹಿಂದೂ ದೇವಾಲಯಗಳು ಉಳ್ಕೋಬೇಕು, ಬೆಳಿಬೇಕು. ನಮ್ಮ ಪುರಾತನ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮವನ್ನು ಪ್ರೀತಿಸಿ, ಗೌರವಿಸಿ, ಬೆಳೆಸಿ. ಎಲ್ಲ ಧರ್ಮಗಳನ್ನು ನೀವು ಪ್ರೀತಿಸಿ, ನಮ್ಮ ಧರ್ಮವನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು. ನೋಡಿ, ಅಲ್ಲಿನ ಹಿರಿಯ ಭಕ್ತರು ಇವರು. ಹಿರಿಯ ಭಕ್ತರಾಗಿರ್ತಕ್ಕಂಥವ್ರು ತಮ್ಮ ಅನುಭವವನ್ನು ಹಂಚ್ಕೊತಾ ಇದ್ದಾರೆ, ಎಲ್ಲ ಕಡೆಗೂ ಶೇರ್ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಆರೋಗ್ಯದ ತೊಂದರೆ ಏನೆಲ್ಲ ಕ್ಲಿಯರ್ ಆಗಿದೆ. ಬಂದಮೇಲೆ ಬಂದು ಬಸವಣ್ಣನ ಆಶೀರ್ವಾದವನ್ನು, ಶಿವನ ವಾಹನವನ್ನು, ನಂದಿ ಸ್ವಾಮಿ ದರ್ಶನದಿಂದ ನಿಮಗೆ ತುಂಬ ಒಳ್ಳೆಯದಾಗಿದೆ. ಎಲ್ರಿಗೂ ಸಹ ಒಂದು ಒಳ್ಳೆಯ ಸೌಭಾಗ್ಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಸಹ ಇದನ್ನು ವಾಚ್ ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಚಾನಲ್ ಬೆಳೆಸ್ತಾ ಇದ್ದೀರಾ, ಭಾಳ ಸಂತೋಷ. ನಿಮ್ಮ ಸಹಕಾರ ಮುಂದೆ ನಾವು ಹೆಚ್ಚು ಒಳ್ಳೊಳ್ಳೆ ಕ್ಷೇತ್ರವನ್ನು ತೋರಿಸೋದಕ್ಕೆ ನಮಗೆ ಹೆಚ್ಚು ಬಲ ಸಿಗ್ತದೆ. ಇದೇ ರೀತಿ ಹೆಚ್ಚು ಸಹಕಾರವನ್ನು ಕೊಡಿ. ಕಾಂಟ್ಯಾಕ್ಟ್ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ ಎಲ್ಲ ಇದರಲ್ಲಿದೆ. ದಯವಿಟ್ಟು ಯಾರಾದರೂ ನಿಮ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ ನಾನು ಈ ಥರ ಮಾತಾಡೋದೇ ನಂಬರ್ಗೆ ಕಾಲ್ ಮಾಡಿ ಅರ್ಚಕರನ್ನ ಭೇಟಿ ಆಗ್ಬೋದು. ನೀವೆಲ್ಲರೂ ನಮ್ಮ ಸನಾತನ ಧರ್ಮದ ಆಸ್ತಿ ಇದ್ದಂಗೆ, ನಮ್ಮ ಹಿಂದೂ ಧರ್ಮಕ್ಕೆ ಆಸ್ತಿ ಇದ್ದಂಗೆ ನೀವೆಲ್ಲ. ನಿಮ್ಮಿಂದಲೇ ಈ ಧರ್ಮ ಬೆಳಿಬೇಕು, ಉಳಿಬೇಕು, ಬೆಳಿಬೇಕು. ನೋಡಿ, ಗೋಡೆಯ ಮೇಲೆ ಬಸವಣ್ಣನವರು ಬರೆದಿರ್ತಕ್ಕಂಥ ಇವೇನು ವೇದ ವಾಕ್ಯಗಳು ಅಂತ ನಾವೇನು ಕರಿತೀವಿ, ಅವರ ವಚನಗಳ ಎಲ್ಲವನ್ನು ಬರೆದಿದ್ದಾರೆ ನೋಡಿ. ವಚನಗಳ ಗೋಡೆ ಮೇಲೆಲ್ಲ ನೀಟಾಗಿ ಬರ್ತಿದ್ದಾರೆ. ಅದನ್ನೆಲ್ಲನ ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ನಮ್ಮ ಕ್ಯಾಮ್ರಾಮನ್ ಅದನ್ನು ಕವರ್ ಮಾಡ್ತಾ ಇದ್ದಾರೆ. ನೈಟ್ ಆಗಿರೋದ್ರಿಂದ ಲೈಟ್ ಅರೇಂಜ್ಮೆಂಟ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸುಂದರವಾಗಿದೆ, ನೀಟಾಗಿದೆ ದೇವಸ್ಥಾನ. ಓಂ ನಮಃ ಶಿವಾಯ. 7 ಕೊಪ್ಪರಿಗೆ ಬಸವಣ್ಣ ದೇವಾಲಯ. ಸಬ್ಸ್ಕ್ರೈಬ್ ಆಗಿ, ದಯಮಾಡಿ. ಹೆಚ್ಚು ನಾವಿನ್ನೂ ತೋರಿಸ್ತಾ ಹೋಗ್ತೇವೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೂ ಎಲ್ಲರಿಗೂ ಕಳಿಸ್ಕೊಡಿ. ನೀವು ನೋಡಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.